ಇಷ್ಟು ವರ್ಷ ಇಲ್ಲೇ ಬಿಟ್ಟು ಈಗ ಬಾ ಅಂದರೆ ಇನ್ನೆಷ್ಟು ವರ್ಷ ಆದಮೇಲೆ ಬಾ ಅನ್ಬೇಕಿತ್ತು ನಿನ್ನ. ಹೌದು, ಇದು ನನ್ನ ತೇಜಸ್ವಿ ನಾಟಕದ ಡೈಲಾಗು. ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ಕನ್ನಡದ ಖ್ಯಾತ ಸಾಹಿತಿಗಳು ತೇಜಸ್ವಿ ಅವರು, ಅವರ ಪತ್ನಿ ರಾಜೇಶ್ವರಿ ಮೇಡಮ್ ಬರೆದ ಪುಸ್ತಕ ನನ್ನ ತೇಜಸ್ವಿ. ಅದನ್ನು ಇಟ್ಕೊಂಡು ನಾವು ನಾಟಕ ಮಾಡ್ತಾಯಿದ್ದೀವಿ. ಸೊ ನಿಮ್ಗೆ ಗೊತ್ತಿದೆ. ಸೊ ಸವಿತಾ ಹೇಳ್ತೀರಿ ಉಳಿದ ವಿವರ. ಇವತ್ತು 26ನೇ ಶೋ, ಇದು 26ನೇ ಪ್ರದರ್ಶನ ನನ್ನ ತೇಜಸ್ವಿದು. ನಾವಿವತ್ತು ತುಮಕೂರಲ್ಲಿದ್ದೀವಿ. ಪ್ರತಿ ಊರು ಬೇರೆ ಬೇರೆ ರೀತಿ ಇರುತ್ತೆ, ಪ್ರತಿಯೊಂದು ರಂಗಮಂದಿರವೂ ಬೇರೆ ಬೇರೆ ಇರುತ್ತೆ. ಪ್ರತಿಯೊಂದು ರಂಗಮಂದಿರದಲ್ಲಿ ನಾಟಕ ಮಾಡೋ ಒಂದು ನಮ್ಮ ಎಕ್ಸ್ಪೀರಿಯೆನ್ಸು ಬೇರೆ ಥರನೇ ಇರುತ್ತೆ, ಅನುಭವ ಕೂಡ. ನೋಡಿ, ನಮ್ಮ ಲೈಟ್ ಅಣ್ಣಂದರು ಲೈಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಬ್ಯಾಕ್ ಸ್ಟೇಜಲ್ಲಿ ಅಷ್ಟು ನಾವು ನಾಟಕ ಮಾಡ್ತೀವಿ, ಅದರ ಹಿಂದೆ ಅಷ್ಟೆಲ್ಲ ಕೆಲಸ ಇರುತ್ತೆ. ಇದು ಈ ತುಮಕೂರಲ್ಲಿರುವಂಥ ಒಂದು ರಂಗಮಂದಿರ. ಇವತ್ತು ಇಲ್ಲಿ ನಾಟಕ ಮಾಡ್ತಿದ್ದೀವಿ. ಇದು ತುಮಕೂರು ನಗರದ ಒಳಗಡೆ ಇರುವಂಥ ಅಮಾನಿಕೆರೆ, ವಿಶ್ವಪ್ರಸಿದ್ಧ ಅಮಾನಿಕೆರೆ ಎದುರುಗಡೆ ಇರುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನ. ಇಲ್ಲಿ ನನ್ನ ತೇಜಸ್ವಿ ನಾಟಕದ 26ನೇ ಪ್ರಯೋಗ. ಸೊ 25ನೇ ಪ್ರಯೋಗ ಚೌಡಯ್ಯ ಮೆಮೋರಿಯಲ್ ಹಾಲ್ ಬೆಂಗಳೂರಿನಲ್ಲಿ ತುಂಬ ಅದ್ದೂರಿಯಾಗಾಯಿತು. 800 ಜನ ನೋಡಿದ್ರು ಅದನ್ನು. ಸ್ವದೇಶಿ ದಿಶಾ ಸಂಸ್ಥೆಯನ್ನು ಆರ್ಗನೈಸ್ ಮಾಡಿದರು. ಈ ಶೋ ಆರ್ಗನೈಸ್ ಮಾಡಿರೋಂಥದ್ದು ನಮ್ಮ ಒನ್ ಆ್ಯಂಡ್ ಓನ್ಲಿ ಷಡಕ್ಷರಿ ಅವರು ವೃತ್ತಿಯಲ್ಲಿ IT ಪ್ರೊಫೆಷ್ನಲ್. ಒಂದು ನಿಮಿಷ, ಷಡಕ್ಷರಿ ಸರ್ ಬನ್ನಿ, ವೆಲ್ಕಮ್. ನೋಡಿ, ಇಲ್ಲಿ ಬರ್ತಾ ಇದ್ದಾರಲ್ಲ, ಈಗ ಮೆಟ್ಲತ್ತಿ ಸ್ಟೈಲಾಗೆ ಫುಲ್ಲು ಸೈಜ್ 0 ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಅವರೇ ಷಡಕ್ಷರಿ ಅಂತಂದರೆ. ಸೊ ನಮಸ್ಕಾರ ಷಡಕ್ಷರಿ ಅವರೇ, ಬನ್ನಿ, ವೆಲ್ಕಮ್. ಸೊ ಇವರೇ ಷಡಕ್ಷರಿ ಅವರು, ವೃತ್ತಿಯಲ್ಲಿ IT ಪ್ರೊಫೆಷ್ನಲ್, ಬೆಂಗಳೂರಿನ ITPL ಹತ್ರ ಕೆಲಸ ಮಾಡ್ತಾರೆ. ಅದರಲ್ಲಿ ಅವರು ಸಾಫ್ಟ್ವೇರ್ ಇಂಜಿನಿಯರ್. ಕನ್ನಡ ಕಲೆ, ಸಾಹಿತ್ಯ, ಸಂಸ್ಕೃತಿ, ನಾಟಕ ಇದ್ರ ಬಗ್ಗೆ ಆಸಕ್ತಿ ಇಟ್ಕೊಂಡಿದ್ದಾರೆ ಅವರು. ಅವ್ರದ್ದು ಕಲ್ಪತರು ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಮೂಲ ತುಮಕೂರು ಜಿಲ್ಲೆ, ಚಿಕ್ಕನಾಯಕನಹಳ್ಳಿ ತಾಲೂಕಿನವರು. ಸೊ ಯಾಕೆ ಈ ನಾಟಕನ ಇವತ್ತು ಇಲ್ಲಿ ಆಯೋಜನೆ ಮಾಡಿರೋದು ಅವರೇ, ಕಲ್ಪತರು ಸಂಸ್ಥೆಯಿಂದ. ಯಾಕೆ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಮಾತಾಡ್ತಾರೆ. ಸೊ ಸವಿತಾ ಅವ್ರನ್ನ ಮಾತಾಡಿಸ್ತಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮ್ಮನ್ನು ಇಲ್ಲಿ ಕರೆಸಿದ್ದಕ್ಕೆ ತುಂಬ ಧನ್ಯವಾದ ತಮಗೆ. ನೀವು ಮೊದಲಿಗೆ ಇಲ್ಲಿಗೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್, ದೊಡ್ಡ ಮಾತು. ಸೊ ನೀವು IT ಪ್ರೊಫೆಷನಲ್ಲು. ಸೊ ನಾಟಕದ ಆಸಕ್ತಿ ಹೇಗೆ, ನಮ್ಮನ್ನು ಕರೆಸಿರೋದು ಒಂದು ಈ ರೀತಿಯ ಒಂದು ಆಸಕ್ತಿ ಹೇಗೆ ತೊಡಗಿಸ್ಕೊಂಡಿರಿ ನೀವು? ಮೊದಲನೇದಾಗಿ ನಾಟಕ ಅಂತ ಬಂದಾಗ ಬೇರೆ ಬೇರೆ ನಾಟಕಗಳನ್ನು ನಾವು ಮಾಡಿಸ್ಬೋದಾಗಿತ್ತು. ಆದರೆ ತೇಜಸ್ವಿ ನಾಟಕವನ್ನು ನಾವು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ಅದರಲ್ಲಿ ಬಹಳ ವಿಶೇಷತೆ ಇದೆ. ಅವರು ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಒಬ್ಬ ಫೋಟೋಗ್ರಫರ್ ಆಗಿ, ಅವರು ಒಬ್ಬ ಬರಹಗಾರರಾಗಿ ತಮ್ಮ ವೃತ್ತಿಯನ್ನು ಅವರು ಪ್ರಾರಂಭ ಮಾಡಿದ್ದಲ್ಲ. ಅನಂತರ ಅವರನ್ನ ಜನಗಳು ಒಪ್ಕೊಂಡಿದ್ದು, ನೀವೊಬ್ಬರು ಬಹಳ ಒಳ್ಳೆಯ ಲೇಖಕರು, ಸಾಹಿತಿಗಳು ಅಂತ ಒಪ್ಕೊಂಡಿದ್ದು. ಹಾಗಾಗಿ ಅವರು ಸಾಹಿತ್ಯ ಲೋಕಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದು, ಅಲ್ಲಿಂದ ಅವರ ವೃತ್ತಿಯನ್ನು ಇದರಲ್ಲೇ ಕಂಡುಕೊಂಡಂಥದ್ದು. ಸೊ ಆ ಮುಖೇನ ನೋಡುವಾಗ ಅವರಲ್ಲಿದ್ದಂಥ ವಿಶೇಷ ಕಲೆಗಳು ಮತ್ತು ಬಹುಮುಖ ಪ್ರತಿಭೆಗಳು ಜಗತ್ತಿಗೆ ನಾವು ಯಾವುದಾದ್ರೂ ರೀತಿಯಲ್ಲಿ ಪಸರಿಸಬೇಕು ಮತ್ತು ಹಂಚಬೇಕು ಅನ್ನುವಾಗ ನನ್ನ ಕಣ್ಣಿಗೆ ಕಾಣಿಸ್ಕೊಂಡದ್ದು ನನ್ನ ತೇಜಸ್ವಿ ನಾಟಕ. ಸೊ ಆ ಮುಖೇನ ನೀವು ಬಹಳ ಯಶಸ್ವಿಯಾದಂಥ ಪ್ರದರ್ಶನಗಳನ್ನು ದೇಶ ವಿದೇಶಗಳಲ್ಲಿ ಮಾಡ್ತಾ ಬಂದಿದ್ದೀರಿ. ಕಲಾಮಾಧ್ಯ ಪರಮವರು ಮತ್ತು ನೀವು ಇಬ್ಬರು ಜೊತೆಯಾಗಿ ಒಂದು ಅವರ ದಾಂಪತ್ಯದ ಬದುಕನ್ನು ನಿಮ್ಮ ದಾಂಪತ್ಯದ ಬದುಕಿನ ಒಳಗೂಡಿಸ್ಕೊಂಡು ಅದನ್ನು ನೀವು ನಾಟಕದ ರೂಪದಲ್ಲಿ ಪ್ರದರ್ಶನ ಮಾಡ್ತಾ ಇರೋದು ಬಹಳ ಹೆಮ್ಮೆ ವಿಷಯ. ಹಾಗಾಗಿ ನನ್ನ ಜಿಲ್ಲೆಯ ಜನರಿಗೆ ಈ ಸಾಹಿತ್ಯದ ಅಭಿರುಚಿ ಬೆಳೆಸಬೇಕು ಮತ್ತು ನಾಟಕದ ವಿಶೇಷ ಅಭಿರುಚಿಯನ್ನು ಅವರಿಗೆ ನಾವು ತಲುಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತುಮಕೂರು ಜಿಲ್ಲೆಯಲ್ಲಿ ಅಮಾನಿಕೆರೆ ಮತ್ತು ಕನ್ನಡ ಭವನದ ಅಪೋಸಿಟ್ನಲ್ಲಿ ಒಂದು ಒಳ್ಳೆ ಸುಂದರವಾದ ಜಾಗದಲ್ಲಿ ನಾಟಕವನ್ನು ಆಯೋಜನೆ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಕಲ್ಪತರು ಸಂಸ್ಥೆ, ನೀವು ಹುಟ್ಟಾಕಿರೋ ಸಂಸ್ಥೆ, ಈ ಕಲೆ ಮತ್ತು ಸಾಹಿತ್ಯ ಅಥವಾ ನಾಟಕ ಈ ಥರದ್ದೆಲ್ಲ ಸಾಂಸ್ಕೃತಿಕ ಚಟುವಟಿಕೆ ಮಾಡೋಕ್ಕೆ ಅಂತ ನೀವು ಮಾಡ್ತಿರುವಂಥ ಸಂಸ್ಥೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಕಲ್ಪತರು ಸಾಹಿತ್ಯ ಕಲಾ ಟ್ರಸ್ಟ್ ಹುಟ್ಟಿ ಸುಮಾರು 8 ವರ್ಷ ಆಯಿತು. ಅದು ರಿಜಿಸ್ಟರ್ ಆಗಿ 2 ವರ್ಷ ಆಯಿತು. ಆ ಮುಂಚೆ ನಾನು ರಿಜಿಸ್ಟರ್ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಇರಲಿಲ್ಲ. ಇದನ್ನು ರಿಜಿಸ್ಟರ್ ಮಾಡಿದ ಮೂಲ ಕಾರಣ ಏನು ಅಂದರೆ, ನಾವು ಮಾಡುವಂಥ ಕೆಲಸಗಳಿಗೆ ಇನ್ನೊಂದಷ್ಟು ಮನಸ್ಸುಗಳು ಅದಕ್ಕೆ ಜೊತೆಯಾಗಬೇಕಾಗಿತ್ತು. ಜೊತೆಯಾಗಬೇಕು ಅಂದರೆ ಅವರೆಲ್ಲರೂ ಇದು ರಿಜಿಸ್ಟರ್ ಆಗಿದೆಯಾ ಅಂತ ಕೇಳೋರು. ಆ ಉದ್ದೇಶದಿಂದ ಅಷ್ಟೇ ರಿಜಿಸ್ಟರ್ ಆಯಿತು. ಬಟ್ ಇದಕ್ಕೆ ಯಾವುದೇ ನಾವು ಫಂಡನ್ನು ಹೊರಗಡೆಯಿಂದ ತೊಗೊಳ್ಳೋ ಅಂಥದ್ದಲ್ಲ. ನಮ್ಮ ಉದ್ದೇಶ ಬಹಳ ಮುಖ್ಯ. ಮೊದಲಿಗೆ ಸಾಹಿತ್ಯವನ್ನು ಜಗತ್ತಿಗೆ ಪಸರಿಸಬೇಕು. ಹೊಸ ಕವಿಗಳಿಗೆ ಇಲ್ಲಿ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು. ಸುಗಮ ಸಂಗೀತ ಮುಳುಗಿ ಹೋಗ್ತಾ ಇರೋ ಹಂತದಲ್ಲಿ ಸುಗಮ ಸಂಗೀತವನ್ನು ಮೇಲೆತ್ತಕ್ಕಂಥ ಸಣ್ಣ ಪ್ರಯತ್ನವನ್ನು ನಮ್ಮ ಸಂಸ್ಥೆಗೆ ನಾವು ಮಾಡಬೇಕು. ಭಾವಗೀತೆಗಳ ಕ್ಷೇತ್ರಕ್ಕೆ ಹೊಸ ಕವಿಗಳನ್ನು ನಾವು ಪರಿಚಯಿಸ್ತಾ ಇರಬೇಕು. ಹೊಸ ಸಂಗೀತ ಸಂಯೋಜಕರನ್ನ ನಾವು ಈ ಒಂದು ವೇದಿಕೆಗೆ ಕರ್ಕೊಂಡು ಬರಬೇಕು, ಮುಖ್ಯ ವೇದಿಕೆಗೆ ಕರ್ಕೊಂಡು ಬರಬೇಕು. ನಮಗೆ ಎಷ್ಟು ಜನಕ್ಕೆ ನೀವೀಗ MN ಪ್ರಸಾದ್ ಅಂದ ತಕ್ಷಣ ಗೊತ್ತಾಗೋದಿಲ್ಲ, ಮ್ಯಾಂಡೋಲಿನ್ ಪ್ರಸಾದ್ ಅಂದರೆ ಗೊತ್ತಾಗ್ತಾರೆ ಅಲ್ವಾ? ಸೊ ಈಗೇನಾಗುತ್ತೆ, ಅವ್ರು ಯಾರು, ಅವ್ರ ಹಿನ್ನೆಲೆ ಏನು, ಅದನ್ನು ನನ್ನ ಸಂಸ್ಥೆ ಮುಖೇನ ಅವ್ರು ನಾನು ಕರ್ಕೊಂಡ್ಬರ್ಬೇಕು. ಸತ್ಯಾನಂದ ಪಾತ್ರೋಟ್ ಅವ್ರನ್ನ ನೀವು ಎಲ್ಲೂ ಮುಖ್ಯ ವೇದಿಕೆಯಲ್ಲಿ ಎಲ್ಲೂ ಕಾಣಿಸ್ಕೊಳ್ಳೋಕೆ ಸಿಕ್ಕೋದೇ ಇಲ್ಲ, ಅವ್ರು ಬರೋದೇ ಇಲ್ಲ. ಅವ್ರನ್ನ ನನ್ನ ಸಂಸ್ಥೆಯಲ್ಲಿ ನಾನು ಮೊಟ್ಟ ಮೊದಲಿಗೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿ ಕರೆಸ್ಕೊಂಡ್ಬಂದೆ. KC ಶಿವಪ್ಪನವರು ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಿ ಯಾರನ್ನೇ
ಅವ್ರನ್ನೇ ಕಳೆದ್ರೆ ಬರೋದಿಲ್ಲ ಅವ್ರು ಸಹಜವಾಗಿ. ನನ್ನ ಸಂಸ್ಥೆ ಮೂಲಕ ನಾವು ಅವ್ರನ್ನ ಬೇಡ್ಕೊಂಡಾಗ ಈಗ ಮೇ 30ನೇ ತಾರೀಕು ನಮ್ಮ ಸಂಸ್ಥೆ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಸೊ ಈ ಮುಖೇನ ಏನಾಗುತ್ತೆ ಅಂದರೆ ಹೊಸಬರಿಗೆ ಮತ್ತು ಹಿರಿಯರಿಗೆ ಎಲ್ಲರಿಗೂ ಒಂದು ಒಗ್ಗೂಡುವಿಕೆ ಬೇಕಾಗಿದೆ. ಅಲ್ಲಿ ನಾವು ಕಲಿಯೋದಕ್ಕೆ ಅವಕಾಶಗಳು ಹೆಚ್ಚಾಗಿ ಸಿಕ್ಕತ್ತೆ ಮತ್ತು ಹಿರಿಯರ ಮಾರ್ಗದರ್ಶನದೊಂದಿಗೆ ನಾವು ನಮ್ಮ ಜೀವನದಲ್ಲಿ ಏನನ್ನಾದರೂ ಅಳವಡಿಸಿಕೊಳ್ಳಬಹುದು ಅನ್ನೋ ಒಂದು ಸದುದ್ದೇಶದಿಂದ ಕಲ್ಪತರು ಸಂಸ್ಥೆಯನ್ನು ಹುಟ್ಟಾಕಿದ್ದು. ಇಲ್ಲಿ ಸಮಾನ ಮನಸ್ಕರಿದ್ದಾರೆ. ಲಾಯರ್ಗಳು ನಮ್ಮ ಸಂಸ್ಥೆಯಲ್ಲಿದ್ದಾರೆ, ಜಿಲ್ಲಾಸ್ಪತ್ರೆಯ ಡಾಕ್ಟರ್ಗಳು ನಮ್ಮ ಸಂಸ್ಥೆಯಲ್ಲಿದ್ದಾರೆ, ವಿಧಾನಸೌಧದಲ್ಲಿ ಕೆಲಸ ಮಾಡೋರು ನಮ್ಮ ಸಂಸ್ಥೆಯಲ್ಲಿದ್ದಾರೆ. ಸೊ ಹಾಗಾಗಿ ನನ್ನ ಸಂಸ್ಥೆ ಒಂದು ಸಂಪೂರ್ಣ ಪರಿಪೂರ್ಣತೆಯನ್ನು ಪಡ್ಕೊಂಡಿದೆ. ಒಂದು ಒಳ್ಳೆಯ ಉದ್ದೇಶಗಳಿಂದ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಬಹುಶಃ ಇದು ಮುಂದೆ ಹೀಗೆ ನಡ್ಕೊಂಡು ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮತ್ತು ಜನತೆಯ ಸಹಕಾರದೊಂದಿಗೆ ಈ ಸಂಸ್ಥೆಯನ್ನು ಹೀಗೆ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋದು ಉದ್ದೇಶ. ಓಕೆ. ಮತ್ತು ಷಡಕ್ಷರಿ ಸರ್ ಅವರು ತುಂಬ ಒಳ್ಳೆಯ ಅಭಿರುಚಿ ಇರುವಂಥ ಒಬ್ಬ ವ್ಯಕ್ತಿ. ಅವರು ಪ್ರೊಫೆಷನಲ್ ಬೇರೆ ಆದರೂ ಕೂಡ ಅವ್ರು ಈ ಥರ ಸಾಂಸ್ಕೃತಿಕ ಚಟುವಟಿಕೆಗಳು ತೊಡಗಿಸ್ಕೊಂಡಿರ್ತಾರೆ. ಜೊತೆಗೆ ಅವ್ರು ರೈಟ್ರು ಕೂಡ. ಒಳ್ಳೆ ಕಾದಂಬರಿ, ಕಥೆ ಮತ್ತು ಹಾಡುಗಳನ್ನು ಬರೆದಿದ್ದಾರೆ. ಅವರ ಪುಸ್ತಕಗಳನ್ನು ನೋಡೋಣ ಈಗ. ಇದು ಅಂತಿಮ ತೀರ್ಪು ಅಂತ ಹೇಳಿ ಕಾದಂಬರಿ ಮೆಡಿಕಲ್ ಮಾಫಿಯಾ ಬಗ್ಗೆ ಬರೆದಿರ್ತಕ್ಕಂಥದ್ದು. ಎಕ್ಸ್ಪೈರ್ ಆಗಿರ್ತಕ್ಕಂಥ ಔಷಧಿಗಳನ್ನು ನಮಗೆ ಗೊತ್ತಿಲ್ಲದೆ ತೊಗೊಂಡಾಗ ಆಗ್ತಕ್ಕಂಥ ಅನಾಹುತಗಳಿಗೆ ನಾವು ಹೇಗೆ ಬಲಿಯಾಗ್ತಾ ಇದ್ದೀವಿ ಅಂತ. ನಾವು ಮೆಡಿಸಿನ್ನ ತಗೊಳ್ಳುವಾಗ ಅದರ ಎಕ್ಸ್ಪೈರಿ ಡೇಟನ್ನು ಚೆಕ್ ಮಾಡೋದಿಲ್ಲ. ಅದ್ರ ಮೇಲೆ ಬ್ಯಾಚ್ ನಂಬರ್ ಅಂತ ಒಂದಿರುತ್ತೆ. ಪ್ರತಿ ಒಂದು ಮೆಡಿಕಲ್ ಮಾತ್ರೆಯ ಸ್ಟ್ರಿಪ್ ಹಿಂದಗಡೆ ಆ ಲಾಟ್ ನಂಬರ್ ಅಥವಾ ಬ್ಯಾಚ್ ನಂಬರ್ ಅದ್ರ ಜೊತೆಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಅದನ್ನು ನಿಗದಿಪಡಿಸ್ಕೊಂಡು ಖಾತ್ರಿಪಡಿಸ್ಕೊಂಡು ಅದು ನಿಯರ್ ಎಕ್ಸ್ಪೈರಿ ಇದ್ದರೆ ತೊಗೊಳ್ಬಾರ್ದು. ನಿಯರ್ ಎಕ್ಸ್ಪೈರಿ ಅಂದರೆ 1 ವಾರ ಅಥವಾ 1 ತಿಂಗಳೊಳಗಡೆ ಅದು ಎಕ್ಸ್ಪೈರಿ ಆಗ್ತಾ ಇದೆ ಅಂದರೆ ಆ ಮಾತನ್ನು ನಾವು ಸ್ವೀಕಾರ ಮಾಡಬಾರ್ದು. ಯಾಕೆ ಅಂದರೆ ಅದು ನಿಮ್ಮ ದೇಹದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಇನ್ನೂ ಮುಗ್ದಿರಲ್ಲ, ಡೇಟ್ ಮುಗ್ದಿರೋದಿಲ್ಲಲ್ವಾ? ಮುಗ್ದಿರಲ್ಲ ಅಂದರೆ ಅದರ ಪವರ್ ಆಲ್ರೆಡಿ ಕಡಿಮೆ ಆಗ್ತಾ ಇರುತ್ತೆ. 2 ವಿಷಯಗಳು ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಬಹುಶಃ ನಾನು ಇಲ್ಲಿ ಹೇಳ್ಬೋದೋ ಗೊತ್ತಿಲ್ಲ, ಆದರೂ ಇದನ್ನು ಜನಗಳ ಜಾಗೃತಿಗೋಸ್ಕರ ಹೇಳ್ತಾ ಇದ್ದೀನಿ. ಕೆಲವು ಮೆಡಿಸಿನ್ ಕಂಪನಿಗಳು ಏನು ಮಾಡುತ್ತೆ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಕೆಲವೊಂದು ಈ ಔಷಧಿಗಳನ್ನು ಮಾರುಕಟ್ಟೆಯಲ್ಲಿ ವಿತರಣೆ ಆಗಿ ಮಿಕ್ಕಂಥದ್ದು ವಾಪಸ್ಸು ಕಂಪನಿಗೆ ಹೋಗುತ್ತೆ. ಸ್ಕ್ರ್ಯಾಪ್ ಮುಖ ಅಥವಾ ಬೇರೆ ಮೂಲಕಗಳಿಂದ ವಾಪಸ್ ಅಲ್ಲಿಗೆ ಹೋಗುತ್ತೆ. ಹೋದಾಗ ಅದರ ಸ್ಟ್ರಿಪ್ಪಲ್ಲಿ ಇರ್ತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಥವಾ ಎಕ್ಸ್ಪೈರಿ ಡೇಟ್ ಅಥವಾ ಲಾಟ್ ನಂಬರ್ ಏನಿದೆ ಅದನ್ನು ವೈಪ್ ಮಾಡಿ ಅಲ್ಲಿ ರೀಪ್ರಿಂಟ್ ಮಾಡಿ ಅದನ್ನು ಮತ್ತೆ ಮಾರ್ಕೆಟ್ಗೆ ತರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಆ ಮುಖೇನ ಅದನ್ನು ಸ್ವೀಕಾರ ಮಾಡಿದಾಗ ನಮಗೆ ಅರಿವಿಲ್ಲದೆ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಪರಿಣಾಮಗಳಿಗೆ ನಾವು ಬಲಿಯಾಗ್ತೀವಿ. ಸೊ ಆ ದೃಷ್ಟಿಕೋನ ಇಟ್ಕೊಂಡು ಬರೆದದ್ದು ಅಂತಿಮ ತೀರ್ಪು. ಸೊ ಇದರಲ್ಲಿ ಎಲ್ಲ ನ್ಯಾಯಾಲಯದ ಸನ್ನಿವೇಶಗಳು ಮತ್ತು ಪತ್ರಿಕೋದ್ಯಮದ ಸನ್ನಿವೇಶಗಳು, ಒಂದು ಕೋರ್ಟಲ್ಲಿ ಯಾವ ರೀತಿ ಆರ್ಗ್ಯುಮೆಂಟ್ಗಳು ನಡೆಯುತ್ತೆ, ಎಲ್ಲ ರಿಯಲಿಸ್ಟಿಕ್ ಆಗಿರ್ತಕ್ಕಂಥದ್ದು. ಸಿನಿಮಾದಲ್ಲಿ ಮತ್ತು ಧಾರಾವಾಹಿನಲ್ಲಿ ಬರ್ತಕ್ಕಂಥ ಕೋರ್ಟ್ ಸನ್ನಿವೇಶಗಳು ಬೇರೆ, ಇದರಲ್ಲಿ ಬರ್ತಕ್ಕಂಥದ್ದು ರಿಯಲಿಸ್ಟಿಕ್. ಯಾಕೆಂದರೆ ನಾನು ನ್ಯಾಯಾಧೀಶರನ್ನ ಮತ್ತು ನ್ಯಾಯವಾದಿಗಳನ್ನು ಸಂಪರ್ಕ ಮಾಡಿ ಅವರಿಂದ ನಾನು ಆರ್ಟಿಕಲ್ಗಳನ್ನು ತರಿಸ್ಕೊಂಡು ಓದಿ ಆ ನಂತರ ಇದಕ್ಕೆ ನಾನು ಅದನ್ನು ಬರೆದಿರ್ತಕ್ಕಂಥದ್ದು. ಇದನ್ನು ಬಿಡುಗಡೆ ಕೂಡ ನ್ಯಾಯಾಧೀಶರೇ ಮಾಡಿರ್ತಕ್ಕಂಥದ್ದು ಪುಸ್ತಕ. ಸೊ ಹಾಗಾಗಿ ಈ ಪುಸ್ತಕ ಅದರದೇ ಆದ ಒಂದು ವೆಯ್ಟೇಜನ್ನು ಪಡ್ಕೊಂಡಿದೆ. ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಎಲ್ಲ ಕಡೆ ಕೂಡ ಸಿಕ್ಕತ್ತೆ ಅದು. ಓಕೆ, ನೋಡಿ, ನಮಗೆ ಮೆಡಿಕಲ್ ಮಾಫಿಯಾದ ಬಗ್ಗೆ ಅಥವಾ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ನಾವು ಮಾತ್ರೆಗಳು ಏನು ತೊಗೋತೀವಿ ಅದಕ್ಕೆ ಮುಂಚೆ ಒಂದು ಈ ಪುಸ್ತಕ ಓದಿದರೆ ನಮಗೊಂದು ಆ ನಾಲೆಜ್ ಸಿಗುತ್ತೆ. ಎಲ್ಲರೂ ಈ ಪುಸ್ತಕವನ್ನು ತೊಗೊಂಡು ಓದಿ. ಅಂತಿಮ ತೀರ್ಪು ಕಾದಂಬರಿ. ಮತ್ತೆ ಯಾವ ಪುಸ್ತಕ ಇದೆ ಸರ್? ಇದು ಮರಳಿಗೊಡುಗೆ ಅಂತ ಹೇಳಿ. ಇದನ್ನ ಯುವಕರಿಗೋಸ್ಕರನೇ ಬರೆದಿರ್ತಕ್ಕಂಥದ್ದು. ಈಗ ಯುವಕರು ನಾನು ಏನೋ ಒಂದು ಕೆಲಸಕ್ಕೆ ಕೈ ಹಾಕ್ತೀನಿ, ಕೈ ಹಾಕಿದ ತಕ್ಷಣ ಅದರಲ್ಲಿ ಗೆಲುವು ಸಿಗಬೇಕು ಅಂತ ಬಯಸ್ತಾ ಹೋಗ್ತೀವಿ. ಅದರಲ್ಲಿ ನಮ್ಮ ಪ್ರಯತ್ನ ಎಷ್ಟು ಮಟ್ಟಿಗಿದೆ ಅಂತ ನಾವು ಯೋಚನೆ ಮಾಡೋದಿಲ್ಲ. ನಮ್ಮ ಪ್ರಯತ್ನಗಳಿಂದ ಅದರ ಫಲದ ನಿರೀಕ್ಷೆಯಲ್ಲಿ ನಾವು ಅದರ ಹಿಂದೆ ಬಿದ್ದು ಬಿಡ್ತೀವಿ. ನಾನೇನೋ ಕೆಲಸ ಮಾಡಿದ್ದೀನಿ, ಅದರಿಂದ ನನಗೆ ಲಾಭ ಬರಲೇಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ನಾವು ಕೆಲಸ ಮಾಡೋದ್ರಿಂದ ನಮಗೆ ಅದು ಯಶಸ್ಸನ್ನು ತಂದುಕೊಳ್ಳೋದಿಲ್ಲ, ಬದಲಾಗಿ ನಮ್ಮ ಪಥವನ್ನು ಬದಲಾಯಿಸುತ್ತೆ. ಸೊ ಆ ದೃಷ್ಟಿಕೋನ ಇಟ್ಕೊಂಡು ಮನುಷ್ಯ ತಾನೇನನ್ನಾದರೂ ಸಾಧನೆ ಮಾಡಬೇಕಾದ್ರೆ ಅದರ ಹಿಂದಿನ ಆಯಾಮಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ಬಿಸ್ನೆಸ್ ಸ್ಟ್ರಕ್ಚರ್ ಯಾವ ಥರ ಇರಬೇಕು. ಈಗ ಸೋತವರೆಲ್ಲ ಸಹಜವಾಗಿ ಗೆದ್ದವರೇ ಒಂದು ಹಂತಕ್ಕೆ. ಯಾಕೆ ಹೇಳ್ತೀನಿ ಅಂದರೆ ಬದುಕನ್ನು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿ ಇವತ್ತು ಮಿಲಿಯನ್ಸ್ ಟುಗೆದರ್ ಬಿಲಿಯನ್ಸ್ ಟುಗೆದರ್ ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಆದರ್ಶಗಳನ್ನೇ ನಾನು ಈ ಪುಸ್ತಕದಲ್ಲಿ ಬರ್ತಿರ್ತಕ್ಕಂಥ. ಸೊ ಈ ಪುಸ್ತಕಗಳನ್ನ ಓದೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಬದುಕಿನ ಪ್ರತಿ ದೃಷ್ಟಿಕೋನಗಳನ್ನು ಇಲ್ಲಿ ನಾವು ಕಾಣ್ಬೋದಾಗಿದೆ. ಇದರಲ್ಲಿ ನನ್ನ ಬದುಕು ಕೂಡ ಅಡಕವಾಗಿದೆ. ನಾನು ಕೂಡ ಸ್ಕ್ರ್ಯಾಚಿಂದನೇ ಸ್ಟಾರ್ಟ್ ಮಾಡಿದ್ದು, ಒಂದು ಹಂತಕ್ಕೆ ಪಾತಾಳಕ್ಕೆ ಬಿದ್ದು ನಂತರ ನನಗೆ ಈಗ ಒಂದು ರೀತಿ ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಆ ಮುಖೇನ ನನಗೆ ಪ್ರೇರಣೆ ಆದಂಥ ಎಲ್ಲ ಕಥೆಗಳನ್ನು, ಇದರಲ್ಲಿ ಅಬ್ರಹಂ ಲಿಂಕನ್ ಇದ್ದಾರೆ, ಗೋಲ್ಡಾ ಮೇಯರ್ ಇದ್ದಾರೆ, ಸಾಕಷ್ಟು ಜನಗಳನ್ನು ನೀವು ಇದರಲ್ಲಿ ಕಾಣಬಹುದು. ಸುಮಾರು 16 ಕಥೆಗಳಿದ್ದಾವೆ. ಇದರಲ್ಲಿ ಅಕ್ಬರ್ ಬೀರ್ಬಲ್ ಕಥೆನೂ ಸಹ ಇದೆ. ಅಂದರೆ ನಮ್ಮ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ರೀತಿಯ ಸಂದೇಶಗಳು ಮತ್ತು ಅವನ ಬದುಕನ್ನು ಅವನು ಹೇಗೆ ರೂಪಿಸ್ಕೊಳ್ಬೋದು ಅನ್ನೋದನ್ನು ಈ ಮುಖೇನ ಅವರು ಕಂಡುಕೊಳ್ಬೋದು. ಹಾಗಾಗಿ ಸ್ಫೂರ್ತಿದಾಯಕ ಕಥೆಗಳನ್ನು ಒಳಗೊಂಡಂಥ ಮರಳಿಗೂಡಿಗೆ ಪುಸ್ತಕ ಅದು ಜನವರಿನಲ್ಲಿ ಬಿಡುಗಡೆ ಆಯಿತು. ಸ್ಫೂರ್ತಿದಾಯಕ ವ್ಯಕ್ತಿಗಳ ಬಗ್ಗೆ ಇರುವಂತಹ ಪುಸ್ತಕ ಇದು. ಅವರ ಲೈಫ್ ಸ್ಟೋರೀಸು ಇರುತ್ತೆ. ಹೌದು. ನಿಮಗೆ ಅಬ್ರಹಂ ಲಿಂಕನ್ ಬಗ್ಗೆ ಬಹುಶಃ ಇದರಲ್ಲಿ ಇರುವಂಥ ಕತೆ ಬೇರೆ ಎಲ್ಲೂ ಸಿಕ್ಕೋದಿಲ್ಲ. ಇದು ಬಹಳ ವಿಶೇಷವಾದಂಥ ಕತೆ. ನಾನು ಹುಡುಕಿ ಬೇರೆ ರಿಸರ್ಚ್ ಮಾಡಿ ಆ ಕಥೆನ ಅದರಲ್ಲಿ ಅಳವಡಿಸಿದ್ದೀನಿ. ತುಂಬ ಜನಕ್ಕೆ ಇಷ್ಟವಾಗಿದೆ. ಅದು ಫ್ಲಿಪ್ಕಾರ್ಟಲ್ಲಿ ಭಾಳ ಚೆನ್ನಾಗಿ
ಓಡ್ತಾ ಇದೆ ಅದು. ಓಕೆ, ಗುಡ್. ಇನ್ನೊಂದು ಪುಸ್ತಕ ಇದು ನಾನು ಮತ್ತು ನಾನು, ನನ್ನ ಅಂತರಂಗದ ಮಾತುಗಳನ್ನು ಕವಿತೆಗಳಾಗಿ ಮಾಡಿದಾಗ ನಾನು ಮತ್ತು ನಾನು ಅಂತ ಹುಟ್ಕೊಳ್ತು. ಸೊ ಇದು 2012ರಲ್ಲಿ ಬಿಡುಗಡೆ ಆದಂಥ ನನ್ನ ಮೊದಲನೇ ಪುಸ್ತಕ. ಆದರೆ ಇದು 2-3 ಮುದ್ರೆಗಳನ್ನು ಕಂಡು ಈಗ 2025ರಲ್ಲಿ ಪುನಃ ಇದು ಬಿಡುಗಡೆ ಆಯಿತು. ಸೊ ಇದರಲ್ಲಿ ಕವಿತೆಗಳಿದ್ದಾವೆ. ನಿಮ್ಮ ಮೊದಲ ಪುಸ್ತಕ ಇದು? ಇದು ನನ್ನ ಮೊದಲನೇ ಪುಸ್ತಕ, ನಾನು ಮತ್ತು ನಾನು. ಮೊದಲು ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಹಾಗಾಗಿ ನಾನು ಮತ್ತು ನಾನು ಅನ್ನೋ ಶೀರ್ಷಿಕೆಯೊಂದಿಗೆ ಈ ಪುಸ್ತಕವನ್ನು ನಾನು ಕವಿತೆಗಳ ಮೂಲಕ ತಗೊಂಡ್ಬಂದಿದ್ದೆ. ಗುಡ್ ಸರ್. ಎಷ್ಟು ಪುಸ್ತಕ ಬರೆದಿದ್ದೀರಿ ಒಟ್ಟು? ಇದುವರೆಗೆ 8 ಪುಸ್ತಕಗಳಾಗಿದ್ದಾವೆ. ಅದರಲ್ಲಿ ಭಾವಗೀತೆಗಳದ್ದು 2 ಇದೆ, ಕಾದಂಬರಿಗಳು 2 ಇದ್ದಾವೆ, ಕಥಾ ಸಂಕಲನಗಳು 2 ಇದ್ದಾವೆ. ಸೊ ಎಲ್ಲ ಒಂದು ಕ್ಷೇತ್ರದಲ್ಲೂ ಹಾಡು ಮತ್ತು ಕಥೆ, ಕಾದಂಬರಿ, ಚಿಂತನೆ, ಹೋರಾಟದ ವಿಷಯಗಳನ್ನು ಇಟ್ಕೊಂಡು ಎಲ್ಲ ರೀತಿಯ ಇದನ್ನು ಟಚ್ ಮಾಡಿದ್ದೀರಾ ಬರವಣಿಗೆಯಲ್ಲಿ. ಹೌದು, ನಾನು ಬರೆಯುವಾಗ ಈ ಸ್ಫೂರ್ತಿದಾಯಕ ಕಥೆ ಬರೆಯೋದಕ್ಕೆ ನನ್ನ ಸಿಸ್ಟರ್ ಕೂಡ ಕಾರಣ. ಅವರು ಇಸ್ರೇಲ್ನಲ್ಲಿ ವಾಸ ಮಾಡಿಕೊಂಡಿರೋದು. ಸೊ ಅವರ ಮೊದಲನೇ ಸಾಲುಗಳು ನನಗೆ ಈ ಪುಸ್ತಕದಲ್ಲಿ ಇದೆ. ಈ ಪುಸ್ತಕ ನಾನು ನನ್ನ ಸಿಸ್ಟರ್ಗೆ ಅರ್ಪಣೆ ಮಾಡಿರುವಂಥದ್ದು. ಓಕೆ. ಅವರು ಇಸ್ರೇಲ್ಗೆ ಹೋಗೋದಕ್ಕಿಂತ ಮುಂಚೆ ಅನುಭವಿಸಿದಂಥ ಬದುಕೇನಿದೆಯಲ್ಲ ಅದು ನನಗೆ ಸ್ಫೂರ್ತಿ. ಅವರು ಇದರಲ್ಲಿ ಒಂದು ಮಾತು ಹೇಳ್ತಾರೆ ಇಲ್ಲಿಂದ, ಎವ್ರಿ ಟೈಮ್ ಯು ಲೆವೆಲ್ ಅಪ್ ಯು ವಿಲ್ ಲೂಸ್ ಸಮಥಿಂಗ್. ನಾವು ಬೆಳೀತಾ ಹೋದಾಗೆ ನಾವೇನನ್ನೋ ಕಳ್ಕೊಳ್ತಾ ಹೋಗ್ತೀವಿ. ಎ ಹ್ಯಾಬಿಟ್, ಎ ಫ್ರೆಂಡ್ಶಿಪ್, ಅ ರಿಲೇಷನ್ಶಿಪ್, ಅ ವರ್ಷನ್ ಆಫ್ ಅವರ್ ಸೆಲ್ಫ್, ಏನನ್ನಾದರೂ ಒಂದು ನಾವು ಕಳ್ಕೊಳ್ಳೇಬೇಕಾಗತ್ತೆ. ನಾವು ಬೆಳಿಬೇಕು ಅಂದಾಗ ಒಂದು ಫ್ರೆಂಡ್ಶಿಪ್ನ ಕಳ್ಕೊಳ್ಬೇಕು, ಇಲ್ಲ ಯಾವುದೋ ಒಂದು ಹವ್ಯಾಸವನ್ನು ಬಿಡಬೇಕಾಗುತ್ತೆ, ಯಾವುದೋ ಒಂದು ಸಂಬಂಧವನ್ನು ಕಳ್ಕೊಳ್ಬೇಕಾಗುತ್ತೆ, ಅಥವಾ ನಮ್ಮ ಇನ್ನೊಂದು ಮುಖವನ್ನೇ ನಾವು ಕಳ್ಕೊಳ್ಬೇಕಾಗತ್ತೆ. ಅದು ನಾಟ್ ಅ ಲಾಸ್, ಅದು ನಷ್ಟ ಅಲ್ಲ, ಬದಲಾಗಿ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹತ್ತೋದಕ್ಕೆ ಅದೊಂದು ಫೀಸ್ ಅಂತ. ನೀವು ಇನ್ನೊಂದು ಸ್ಟೆಪ್ಗೆ ಹೋಗಬೇಕು, ಮತ್ತೊಂದು ಹಂತಕ್ಕೆ ಹೋಗ್ಬೇಕಂದ್ರೆ ಅದಕ್ಕೆ ನೀವು ಫೀನ ಪೇ ಮಾಡ್ತಾ ಇದ್ದೀರಾ. ಅದು ಹ್ಯಾಬಿಟ್ ಆಗಿರ್ಬೋದು, ಒಂದು ಸ್ನೇಹಿತರಾಗಿರ್ಬೋದು, ಯಾವುದೇ ಸಂಬಂಧ ಇರ್ಬೋದು. ಸೊ ಹಾಗಾಗಿ ಅದನ್ನು ನೀವು ನಷ್ಟ ಅಂತ ತಿಳ್ಕೊಳ್ಬೇಡಿ. ಅದು ನಿಮಗೆ ನೀವು ಕಟ್ತಾ ಇರೋ ಫೀ, ಎಂಟ್ರಿ ಫೀ ಅಂತ ತಿಳ್ಕೊಳ್ಳಿ. ಈಸ್ ಎಂಟ್ರಿ ಫೀ ಫಾರ್ ಯುವರ್ ನೆಕ್ಸ್ಟ್ ಸ್ಟೆಪ್ಸ್ ಅಂತ ಹೇಳ್ತಾರೆ. ಅದು ನನ್ನ ಸಿಸ್ಟರ್ ಹೇಳಿದ್ದು. ಸೊ ಹಾಗಾಗಿ ಈ ಪುಸ್ತಕ ಕುಮುದಾ ಮೇಡಮ್ ಒಳ್ಳೆ ಮಾತು ಹೇಳಿದ್ದೀರಾ ನೀವು. ನನಗೂ ಕನೆಕ್ಟ್ ಆಯ್ತಿದ್ದು ಆ್ಯಕ್ಚುಲಿ, ನಿಜ. ಓಕೆ. ಸೊ ಹಾಗಾಗಿ ಈ ಪುಸ್ತಕವನ್ನು ನಾನು ಅವ್ರಿಗೆ ಅರ್ಪಣೆ ಮಾಡಿದ್ದೀನಿ. ಓಕೆ. ಸೊ ಒಳ್ಳೆಯದಾಗಲಿ ಸರ್, ನಿಮ್ಮ ಕಲ್ಪತರು ಸಂಸ್ಥೆಗೆ ಒಳ್ಳೆಯದಾಗಲಿ, ನಿಮ್ಮ ಬರವಣಿಗೆ ಹೀಗೆ ಮುಂದುವರಿತಾ ಇರಲಿ. ನಮ್ಮನ್ನು ಇಲ್ಲಿ ತುಮಕೂರಿಗೆ ಕರೆಸಿ ನಾಟಕ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಹುಶಃ ಇದು ಒಂದು ಒಳ್ಳೆ ಕೆಲಸ ಆಯಿತು. ನನಗೆ ಗೊತ್ತಿರಲಿಲ್ಲ ಬಹುಶಃ ನೀವು ಈ ರೀತಿ ಇಂಟರ್ವ್ಯೂ ಇದೆಲ್ಲ ಮಾಡ್ಬೋದು ಅಂತ. ಬಟ್ ಎನಿವೇಸ್ ಒಂದು ಒಳ್ಳೆ ವೇದಿಕೆ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ತಮಗೆ ಪ್ರೀತಿಯ ಧನ್ಯವಾದಗಳು. ಧನ್ಯವಾದ.